ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸೂಪರ್ ಓವರ್ನಲ್ಲಿ ಗೆದ್ದು ಬೀಗಿದ KKR ತಂಡ. ಲಕ್ನೋ ಸೂಪರ್ ಜೆಂಟ್ಸ್ಗೆ ಹೀನಾಯವಾದಂಥ ಸೋಲು. ಮಿಂಚಿದ ರಿಂಕು ಸಿಂಗ್, ಮೊಹಸಿನ್ ಖಾನ್ ಮತ್ತು ಸುನಿಲ್ ನರೇನ್. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, 2026ರ IPL ಟೂರ್ನಿಮೆಂಟ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಮ್ಯಾಚ್ ಇವತ್ತು ಸೂಪರ್ ಓವರ್ಗೆ ಹೋಗಿತ್ತು ಮತ್ತು ಸೂಪರ್ ಓವರ್ನಲ್ಲಿ ಸೂಪರ್ ಆಗಿ ಗೆದ್ದು ಬೀಗ್ತು KKR ತಂಡ. ಹಾಗಾದರೆ ಇವತ್ತಿನ ಮ್ಯಾಚ್ನಲ್ಲಿ ಏನಾಯಿತು, ಯಾರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಅನ್ನೋದನ್ನು ನೋಡ್ತಾ ಇದ್ರೆ, ಮೊದಲು ಟಾಸ್ ಗೆದ್ದಂಥ ಲಕ್ನೋ ಸೂಪರ್ ಜೆಂಟ್ಸ್ ತಂಡ ಬೌಲಿಂಗನ್ನು ಆಯ್ಕೆ ಮಾಡ್ಕೋತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂಥ KKR ತಂಡದ ಆಟಗಾರರು ಉತ್ತಮವಾಗಿ ಬ್ಯಾಟಿಂಗ್ ಮಾಡುವಲ್ಲಿ ವಿಫಲರಾದರು. ಅದರಲ್ಲಿ ಮುಖ್ಯವಾಗಿ KKRನ ಕ್ಯಾಪ್ಟನ್ ಆಗಿರುವಂಥ ರೆಹಾನೆ ಕೇವಲ 10 ರನ್ ಹೊಡೆದು ಔಟ್ ಆದರು. ಟಿಮ್ ಶೆಪರ್ಡ್ ಅವರು 0 ಸುತ್ತಿ ಔಟ್ ಆದರು. ರಘುವಂಶಿ ಅವರು 9 ರನ್ ಹೊಡೆದು ವಿವಾದಾತ್ಮಕವಾದಂಥ ತೀರ್ಪಿಗೆ ಔಟ್ ಆದರು. ಗ್ರೀನ್ ಅವರು 34 ರನ್ ಹೊಡೆದು ಔಟ್ ಆದರು. ಪವೆಲ್ ಅವರು ಕೇವಲ 1 ರನ್ನಿನ ಕಾಣಿಕೆಯನ್ನು ನೀಡಿದರು. ಆದರೆ ಧೃತಿಗೆಡದಂಥ ರಿಂಕು ಸಿಂಗ್ ಅವರ ಭರ್ಜರಿ ಆಟದಿಂದ, ಅಂದರೆ ರಿಂಕು ಸಿಂಗ್ ಅವರು 83 ರನ್ನನ್ನು ಮಾಡಿ ತಂಡದ ಮೊತ್ತವನ್ನು 155 ರೀಚ್ ಮಾಡುವಲ್ಲಿ ಸಫಲರಾದರು. ಇನ್ನು KKR ತಂಡದ ವಿಕೆಟ್ಗಳು ಹೇಗೆ ಪತನ ಆಯಿತು ಎನ್ನುವುದನ್ನು ನೋಡ್ತಾ ಇದ್ದರೆ, 34 ರನ್ ಆಗುವಷ್ಟರಲ್ಲಿ 4 ವಿಕೆಟ್ಗಳು ಕಳ್ಕೊಂಡಿದ್ರು. 97 ರನ್ ಆಗುವಷ್ಟರಲ್ಲಿ 7 ವಿಕೆಟ್ ಕೂಡ ಕಳ್ಕೊಂಡಿದ್ರು. ಆದರೆ ರಿಂಕು ಸಿಂಗ್ ಅವರ ಭರ್ಜರಿ ಆಟದಿಂದ ತಂಡದ ಮೊತ್ತ 155 ದಾಟಿತು. ಜೊತೆಗೆ 19ನೇ ಓವರ್ನಲ್ಲಿ 17 ರನ್ನನ್ನು ಹೊಡೆದ್ರು. 20ನೇ ಓವರ್ನಲ್ಲಿ 6 ಭರ್ಜರಿ ಸಿಕ್ಸ್ಗಳ ಮುಖಾಂತರ 26 ರನ್ ಮಾಡಿ ಕೋಲ್ಕತ್ತಾ ತಂಡದ ಮೊತ್ತವನ್ನು 155 ಟಾರ್ಗೆಟ್ ಮಾಡುವಲ್ಲಿ ಸಫಲರಾದರು. ಇನ್ನು LSGಯ ಬೌಲಿಂಗ್ ಹೇಗಿತ್ತು, ಯಾರೆಲ್ಲ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿದ್ರು ನೋಡ್ತಾ ಇದ್ರೆ, ಮೊಹಸಿನ್ ಖಾನ್ ಅವರ ಅತ್ಯುತ್ತಮ ಬೌಲಿಂಗ್. ಅಂದರೆ ಈ ಟೂರ್ನಿಮೆಂಟ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ 5 ವಿಕೆಟ್ ಪಡ್ಕೊಂಡಂಥ ಖ್ಯಾತಿ ಇದೀಗ ಮೊಹಸಿನ್ ಖಾನ್ ಅವರಿಗೆ ಸಲ್ಲತ್ತೆ. ತಾನು ಎಸೆದಂಥ 4 ಓವರ್ನಲ್ಲಿ 1 ಮೇಡನ್ನನ್ನು ಮಾಡಿ 23 ರನ್ನನ್ನು ನೀಡಿ ಬರೋಬ್ಬರಿ 5 ವಿಕೆಟನ್ನು KKR ತಂಡದ ಈ ಬೆನ್ನು ಹುರಿಯನ್ನೇ ಮುರಿದ್ರು ಅಂತ ಹೇಳ್ಬೋದು. ಹೀಗಾಗಿ ಈ ಮೊಹಸಿನ್ ಖಾನ್ ಅವರ ಅತ್ಯದ್ಭುತವಾದ ಬೌಲಿಂಗ್ ದಾಳಿಗೆ ನಿಲುಕಿದಂಥ KKR ತಂಡ ಕೇವಲ 155 ರನ್ ಮಾಡುವಲ್ಲಿ ಸಫಲ ಆಗುತ್ತೆ. ಇನ್ನು ಈ 155 ರನ್ನ ಟಾರ್ಗೆಟನ್ನು ಬೆನ್ನತ್ತಿದಂಥ ಲಕ್ನೋ ಸೂಪರ್ ಜೆಂಟ್ಸ್ ತಂಡ ವಿಕೆಟ್ಗಳ ಮೇಲೆ ವಿಕೆಟನ್ನು ಕಳ್ಕೊಳ್ತು. ಮಕ್ರಮ್ ಅವರು 31 ರನ್ನನ್ನು ಮಾಡಿದ್ರು. ಮಿಶೆಲ್ ಮಾರ್ಸ್ ಅವರು 2 ರನ್ ಮಾಡಿ ಔಟ್ ಆದರು. ರಿಷಬ್ ಪಂತ್ ಬೀಯಿಂಗ್ ಕ್ಯಾಪ್ಟನ್ ಒಳ್ಳೆ ಆಟ ಆಡಿದ್ರು ಅಂತ ಹೇಳ್ಬೋದು. 47 ರನ್ ಮಾಡಿ ಔಟ್ ಆಗ್ತಾರೆ. ಪೂರನ್ ಅವರು 24 ರನ್ ಮಾಡಿ ಔಟ್ ಆಗ್ತಾರೆ. ಆದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂಥ ಹಿಮ್ಮತ್ ಸಿಂಗ್ ಅವರು ಕೊನೆಯಲ್ಲಿ ಆಟವಾಡಿ 19 ರನ್ ಮಾಡಿ ಒಂದೊಳ್ಳೆಯ ಸವಾಲನ್ನು ಬೆನ್ನತ್ತಿ ಈ ಒಂದು ಮೊತ್ತವನ್ನು ಸೂಪರ್ ಓವರ್ಗೆ ತೆಗೆದುಕೊಂಡು ಹೋಗಲು ಸಫಲರಾಗ್ತಾರೆ. ಅದರಲ್ಲೂ ಮುಖ್ಯವಾಗಿ ಕೊನೆಯ ಓವರ್ನಲ್ಲಿ 17 ರನ್ ಬೇಕಾಗುತ್ತೆ LSG ಗೆಲ್ಲಲಿಕ್ಕೆ. ಆಗ ಕಾರ್ತಿಕ್ ತ್ಯಾಗಿ ಅವರು 16 ರನ್ನನ್ನು ನೀಡ್ತಾರೆ. ಅದ್ರ ಮುಖ್ಯವಾಗಿ 2 ನೋಬಾಲ್ ಹಾಕ್ತಾರೆ. ಆ 2 ನೋಬಾಲ್ಗಳು ಫೀಟ್ ಆಗುತ್ತೆ. ಹಾಗಾಗಿ ಒಂದು ಲಯವಿಲ್ಲದ ಬೌಲಿಂಗನ್ನು ಮಾಡಿದಂಥ ಕಾರ್ತಿಕ್ ತ್ಯಾಗಿ ಅವರು 16 ರನ್ನನ್ನು ಬಿಟ್ಟುಕೊಟ್ಟು ಈ LSG ತಂಡ ಮತ್ತು KKR ತಂಡ ಸೂಪರ್ ಓವರ್ಗೆ ಹೋಗುವಲ್ಲಿ ಅವರು ಕೂಡ ಪರೋಕ್ಷವಾಗಿ ಹೆಲ್ಪ್ ಮಾಡ್ತಾರೆ. ಇನ್ನು ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂಥ LSG ತಂಡದ ಪರವಾಗಿ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಬಂದಂಥವರು ಪೂರನ್ ಮತ್ತು ಮಕ್ರಮ್ ಅವರು. ಮೊದಲು ಪೂರನ್ ಅವರು ಸ್ಟ್ರೈಕ್ ತೆಗೆದುಕೊಳ್ತಾರೆ. ಆಗ ಬೌಲಿಂಗ್ ಮಾಡಿದಂಥ ಸುನಿಲ್ ನರೇನ್ ಅವರು ಕ್ಲೀನ್ ಬೋಲ್ಡ್ ಆಗಿ ವಿಕೆಟನ್ನು ಹಾರಿಸಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಸುನಿಲ್ ನರೇನ್ ಅವರು ಮೊದಲ ಬಾಲ್ನಲ್ಲಿ ವಿಕೆಟನ್ನು ಕಬಳಿಸ್ತಾರೆ. ಅದಾದ ನಂತರ ಬ್ಯಾಟಿಂಗ್ ಬಂದಂಥ ಪಂತ್ ಅವರು ಸುನಿಲ್ ನರೇನ್ ಎಸೆದಂಥ ಆಫ್ ಸೈಡ್ ಔಟ್ ಸ್ಟಂಪ್ ಬಾಲನ್ನು ಸಿಂಗಲ್ ತೆಗೆದುಕೊಂಡು ನಾನ್ ಸ್ಟ್ರೈಕಿಗೆ ಹೋಗ್ತಾರೆ. ಆಗ ತಂಡದ ಮೊತ್ತ 2 ಬಾಲ್ನಲ್ಲಿ 1 ವಿಕೆಟನ್ನು ಕಳ್ಕೊಂಡು 1 ರನ್ ಆಗುತ್ತೆ. ಆಗ ಸ್ಟ್ರೈಕ್ನಲ್ಲಿದ್ದಂಥ ಮಕ್ರಮ್ ಅವರು ಬಂದಂಥ ಸುನಿಲ್ ನರೇನ್ ಅವರು ಎಸೆದಂಥ 3ನೇ ಬಾಲನ್ನು ಲಾಂಗ್ ಆನ್ ಕಡೆ ಎತ್ತಿ ಬಾರಿಸೋ ಒಂದು ಹಂತದಲ್ಲಿ ಅದು ಕ್ಯಾಚ್ ಹೋಗುತ್ತೆ. ಪವೆಲ್ ಅವರು ಬೌಂಡ್ರಿಯಲ್ಲಿ ಕ್ಯಾಚ್ ಹಿಡಿದು ಅದನ್ನು ಮತ್ತೆ ರಿಂಕು ಸಿಂಗ್ ಅವರಿಗೆ ಹಸ್ತಾಂತರ ಮಾಡಿದಾಗ ಕೇವಲ 3 ಎಸೆತದಲ್ಲಿ LSG ತಂಡ 1 ರನ್ಗೆ ತನ್ನ 2 ವಿಕೆಟನ್ನು ಕಳ್ಕೊಂಡು ತನ್ನ ಇನ್ನಿಂಗ್ಸನ್ನು ಮುಗಿಸುತ್ತೆ. ಹಾಗಾಗಿ 1 ರನ್ ಟಾರ್ಗೆಟನ್ನು ಮಾಡಿದಂತಂದರೆ 2 ರನ್ಗಳ ಟಾರ್ಗೆಟನ್ನು ಬೆನ್ನತ್ತಿದಂಥ KKR ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಿಗೆ ಪವೆಲ್ ಮತ್ತು ರಿಂಕು ಸಿಂಗ್ ಅವರು ಬರ್ತಾರೆ. ರಿಂಕು ಸಿಂಗ್ ಅವರು ಸ್ಟ್ರೈಕ್ ತೆಗೆದುಕೊಂಡು ಬಂದ ಎಸೆತವನ್ನು ಬೌಂಡ್ರಿಗಟ್ಟಿ ಇದೀಗ ಸೂಪರ್ ಓವರ್ನಲ್ಲಿ ವಿನ್ ಆದಂಥ ಖ್ಯಾತಿಗೆ KKR ತಂಡ ಭಾಗಿಯಾಗಿದೆ. ಇನ್ನು ಈ KKR ತಂಡದ ಬೌಲಿಂಗ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಹೋದರೆ, ಒಬ್ಬ ಸುನಿಲ್ ನರೇನ್ 4 ಓವರನ್ನು ಬೌಲಿಂಗ್ ಮಾಡಿ 23 ರನ್ ನೀಡಿ
1 ವಿಕೆಟ್ ಪಡ್ಕೊಳ್ತಾರೆ. ಜೊತೆಗೆ ಸೂಪರ್ ಓವರಲ್ಲಿ ಅವರಿಗೆ 2 ವಿಕೆಟ್ ಕೂಡ ಸಿಗುತ್ತೆ. ಆದರೆ ಸೂಪರ್ ಓವರ್ ರನ್ ಮತ್ತು ವಿಕೆಟ್ಗಳು ಲೆಕ್ಕಕ್ಕೆ ಬರಲ್ಲ. ಇನ್ನು ವೈಭವ್ ಅರೋರಾ ಅವರು 4 ಓವರನ್ನು ಬೌಲಿಂಗ್ ಮಾಡಿ 24 ರನ್ ನೀಡಿ 2 ಅತ್ಯದ್ಭುತವಾದಂಥ ವಿಕೆಟನ್ನು ಪಡ್ಕೊಳ್ತಾರೆ. ಹೀಗಾಗಿ ಸೂಪರ್ ಓವರ್ನಲ್ಲಿ ಗೆದ್ದಂಥ ತಂಡವಾಗಿದೆ ಈಗ IPL 26ರಲ್ಲಿ 2026ರ ಮೊಟ್ಟ ಮೊದಲ ತಂಡವಾಗಿ KKR ಹೊರಹೊಮ್ಮಿದೆ. ಆದರೆ KKR ಈಗ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಏನೇ ಆದರೂ ಕೂಡ KKR ಮತ್ತು LSG ತಂಡದ ನಡುವಿನ ಈ ಪಂದ್ಯ ಅತ್ಯಂತ ರೋಚಕವಾಗಿತ್ತು ಮತ್ತು ಸಂಡೆಯ 2ನೇ ಪಂದ್ಯದಲ್ಲಿ ಇದೀಗ ಸೂಪರ್ ಓವರ್ ಮುಖಾಂತರ KKR ಗೆದ್ದು ಬಿಗಿದೆ. ಮತ್ತೊಂದು ಕಡೆ LSG ಕೂಡ ಸೋಲಿನ ಮೇಲೆ ಸೋಲನ್ನು ಕಂಡು ಮಕಾಡೆ ಮಲಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.